ಎಲ್ಲರಿಗೂ ನಮಸ್ಕಾರ. ಶ್ರೀತಾ ಫುಡ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸ್ಮಿತಾ. ಮೊದಲಿಗೆ ಇಲ್ಲಿ ಹೊಸಬರಿಗಾಗಿ ಕುಕ್ಕರ್ನಲ್ಲಿ ಅನ್ನ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ ತಗೊಂಡು 1 ಗ್ಲಾಸ್ ಅಕ್ಕಿನ ಅದಕ್ಕೆ ಹಾಕ್ಕೊಳ್ಳಿ. ನಾನು ಈ ಗ್ಲಾಸ್ನಲ್ಲಿ ಅಳತೆ ಮಾಡಿ ತಗೊಂಡಿದ್ದೀನಿ. ಹಾಗೆ ಅದನ್ನು 2 ಸರಿ ಚೆನ್ನಾಗಿ ತೊಳೆದು 2 ರಿಂದ 3 ಸರಿ ಚೆನ್ನಾಗಿ ತೊಳೆದು ಇಟ್ಕೋಬೇಕು. ಅದಾದಮೇಲೆ ಅದೇ ಗ್ಲಾಸ್ನಲ್ಲಿ 2 ಗ್ಲಾಸ್ ನೀರನ್ನು ಹಾಕ್ಕೋಬೇಕು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಂಡು ರುಚಿಗೆ ಬೇಕಾದರೆ ಉಪ್ಪನ್ನ ಸೇರಿಸ್ಕೋಬೋದು ಅಥವಾ ಸ್ಕಿಪ್ ಮಾಡ್ಕೋಬೋದು, ನಿಮಗೆ ಬಿಟ್ಟಿದ್ದು. ಒಂದು ಸರಿ ಅದನ್ನು ತಿರುಗಿಸ್ಕೋಬೇಕು, ಎಲ್ಲ ಕಡೆ ಉಪ್ಪು ಸೇರ್ಕೊಳ್ಳೋ ಥರ. ಅದಾದಮೇಲೆ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ಗ್ಯಾಸ್ ಹಚ್ಚಿ 1 ವಿಷಿಲ್ ಕೂಗಿಸ್ಕೋಬೇಕು. ಕೂಗಿಸ್ಕೊಂಡ್ಮೇಲೆ ತಕ್ಷಣ ಅದನ್ನು ಓಪನ್ ಮಾಡಬಾರ್ದು, ಅದು ಮೇಲೆ ಹಾರೋ ಚಾನ್ಸಸ್ ಇರುತ್ತೆ. ಕ್ಲೀನಾಗಿ ಅದು ವಿಷಿಲ್ ಹೋಗಿದೆಯಾ ಅಂತ ನೋಡಿಕೊಂಡು ಆಮೇಲೆ ಅದನ್ನು ಓಪನ್ ಮಾಡಬೇಕು. ನೋಡಿ, ಇವಾಗ ಅನ್ನ ಎಷ್ಟು ಚೆನ್ನಾಗಿ ಬೆಂದಿದೆ. 1 ವಿಷಿಲ್ ಹಾಕ್ಸಿದ್ರೂ ಸಾಕು, ಅನ್ನ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಇದರಲ್ಲಿ ವಿಷಿಲ್ ಹೋಗಿದೆಯಾ ಅಂತ ನೋಡ್ಕೊಂಡು ತೆಗಿಬೇಕು. ಇಲ್ಲ ನಿಮಗೆ ವಿಷಿಲ್ 5 ನಿಮಿಷ ಆದಮೇಲೆ ಇನ್ನೂ ಸ್ವಲ್ಪ ಉಳಿದಿದೆ ಅಂದ್ಕೊಂಡ್ರೆ ವಿಷಿಲ್ನ ತೆಗೆದು ಪಕ್ಕಕ್ಕೆ ಇಟ್ಬಿಟ್ರೆ ಬೇಗ ಅದು ವಿಷಿಲ್ ಹೋಗಿಬಿಡುತ್ತೆ, ಗಾಳಿ ಹೋಗಿಬಿಡುತ್ತೆ. ಆವಾಗ ನೀವು ಆರಾಮಾಗಿ ಓಪನ್ ಮಾಡ್ಕೋಬೋದು. ಹಾಗೆ ಈ ಕುಕ್ಕರ್ ಕ್ಯಾಪ್ನಲ್ಲಿ ಮಧ್ಯದಲ್ಲೊಂದು ಹೋಲ್ ಇರುತ್ತಲ್ವ ವಿಷಿಲ್ ಹೋಗೋಕ್ಕೆ ಅಂತ, ಅದನ್ನು ತೊಳೆಯುವಾಗ ನೀಟಾಗಿ ತೊಳಿಬೇಕು. ಅದರಲ್ಲಿ ಏನಾದರೂ ಅನ್ನ ಸಿಕ್ಕಾಕೊಂಡ್ರೆ ಕಡ್ಡಿ ಹಾಕಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳಿಬೇಕು. ಇಲ್ಲ ಅಂದರೆ ನೀವು ನೆಕ್ಸ್ಟ್ ಟೈಮ್ ಅನ್ನ ಮಾಡುವಾಗ ಅದೆಲ್ಲ ಏನಾದರೂ ಅನ್ನ ಸಿಕ್ಕಾಕೊಂಡು ವಿಷಿಲ್ ಹೋಗಿಲ್ಲ ಅಂದರೆ ಕುಕ್ಕರ್ ಮೇಲೆ ಹಾರೋ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು.